ಸುಪ್ರೀಂ ಕೋರ್ಟ್ ಇವತ್ತು ಬಹುಶಃ ಹಿಜಾಬ್ಗೆ ಸಂಬಂಧಪಟ್ಟಾಗೆ ಸ್ಪ್ಲಿಟ್ ವರ್ಡಿಕ್ಷನ್ ಕೊಟ್ಟಿದೆ. ಇಬ್ಬರು ಜಡ್ಜ್ಗಳು ಇಬ್ಬರು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ. ಒಂದು ಜಡ್ಜ್ ಅವರು ವಿದ್ಯಾರ್ಥಿನಿಯರು ಅವರ ಶಿಕ್ಷಣಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಮತ್ತು ನಗರ ಮಟ್ಟದಲ್ಲಿ ಕಷ್ಟ ಆಗದ ರೀತಿಯಲ್ಲಿ ಇವತ್ತು ಅವರಿಗೆ ಅವರ ಒಂದು ಚಾಯ್ಸನ್ನು ಕೊಡಬೇಕಂತೇಳಿ ಆ ರೀತಿಯ ಒಂದು ತೀರ್ಪು. ಇನ್ನೊಂದು ತೀರ್ಪು ಇದನ್ನು ಆ ಪಿಟಿಷನ್ ರಿಜೆಕ್ಟ್ ಮಾಡಿದ್ದು ಈಗ ಮೇಲ್ಮನವಿಗೆ ಮತ್ತು ಮೇಲಿನ ಪೀಠಕ್ಕೆ ಹೋಗಿದೆ. ನಮಗೆ ನ್ಯಾಯದ ಮೇಲೆ ವಿಶ್ವಾಸ ಇದೆ. ಈ ದೇಶದ ಏಕತೆ, ಈ ದೇಶ ಸೌಹಾರ್ದತೆ ಮತ್ತು ಈ ದೇಶದಲ್ಲಿ ವಿದ್ಯಾರ್ಥಿನಿಗೆ ಶಿಕ್ಷಣ ಪಡೆಯಲಿಕ್ಕೆ ವ್ಯವಸ್ಥೆ ಮತ್ತು ಯಾವುದೇ ವಂಚಿತರಾಗದ ರೀತಿಯ ಆ ತೀರ್ಮಾನವನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೊಡ್ತೆಂಬ ವಿಶ್ವಾಸ ನಮಗೆ ಇದೆ. ಸರ್, ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ಯಡಿಯೂರಪ್ಪನವರು ಬಚ್ಚಾ ಎಂಬಂಥ ಪದಗಳನ್ನ ಬಳಕೆ ಮಾಡೋದು ಇವತ್ತು ಕೂಡ ಮತ್ತೆ ಮುಂದುವರಿಸಿದ್ದಾರೆ. ರಾಹುಲ್ ಜಿ ಅವರ ಭಾರತ್ ಜೋಡೋ ಯಾತ್ರೆ ಅಭೂತಪೂರ್ವ ಜನಸಾಮಾನ್ಯ ಬೆಂಬಲ ಅದು ವಿಶ್ವಸಿಸಿಕೊಂಡು ಈಗ BJP ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಜಿ ಈಗಲ್ಲ, ಪ್ರಾರಂಭದಿಂದಲೇ ರಾಜುಗೆ ಇಲ್ಲ ಸಲ್ಲದ ರೀತಿಯಲ್ಲೇ ಅಪಪ್ರಚಾರ ಮಾಡ್ತಾ ಇವತ್ತು ಬಂದಿದ್ದಾರೆ. ರಾಹುಲ್ ಜಿ ಇದನ್ನು ಯಾವುದು ಕೂಡ ತಲೆಗೆ ಇವತ್ತು ತಗೊಳ್ತಾ ಇಲ್ಲ. ಪಾದಯಾತ್ರೆ ಪ್ರಾರಂಭವಾಗುವ ಮುಂಚೆ ಪೇಪರ್ನಲ್ಲಿ ಇಲ್ಲ ಸಲ್ಲದಂತಹ ಅಪಪ್ರಚಾರ ಮಾಡುವಂಥ ಅಡ್ವರ್ಟೈಸ್ಮೆಂಟನ್ನು ಹಾಕಿದ್ರು. ಆದರೆ ಜನ ಇದನ್ನು ಯಾವುದನ್ನು ಕೂಡ ಕ್ಯಾರ್ ಮಾಡದೆ ಜನ ಜಾಸ್ತಿ ಇವತ್ತು ಬರ್ತಾ ಇದೆ. ಇದರಿಂದ ಕಂಗಲಾಗಿ ಈ ರೀತಿಯ ಹೇಳಿಕೆಯನ್ನು ಇವತ್ತು ಕೊಟ್ಟಿರ್ತಾರೆ. ಅದು ಕನ್ಯಾಕುಮಾರಿನ ಕಾಶ್ಮೀರದವರೆಗೆ ಭಾರತ ಭಾವೈಕ್ಯತೆ ಹೋದಾಗ ರಾಹುಲ್ ಜಿ ಅವರ ಮೇಲೆ ಈ ರೀತಿಯ ಯಡಿಯೂರಪ್ಪನವರು ಏನು ಹೇಳಿದ್ದಾರೆ, ಇನ್ನೊಬ್ಬರು ಏನಿಲ್ಲ, ಈ ರೀತಿಯ ಬೇರೆ ಬೇರೆ ಹೇಳಿಕೆ ಕೊಟ್ಟು ಏನು ಇವತ್ತು ಆ ಒಂದು ಪರದೆಯನ್ನು ಹಾಕಿದಾರ, ಅಪಪ್ರಚಾರದ ಪರದೆಯನ್ನು, ಆ ಅಪಪ್ರಚಾರದ ಪರದೆಯನ್ನು ಈ ದೇಶ ಜನತೆ ಕಿತ್ತು ಬಿಸಾಡಿ ಹೊಸ ನಾಯಕತ್ವ ಈ ದೇಶಕ್ಕೆ ಕೊಡ್ತಾರೆ. ಹಾಗಾದ್ರೆ ಇದನ್ನೆಲ್ಲ ಅವರು ಯಡಿಯೂರಪ್ಪನವರು ಇವರು ಹೇಳ್ತಾರೆ, ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ. ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾರೇ ಏನಿದ್ರು ಕೂಡ ರಾಹುಲ್ ಜಿ ಅವರ ಬದ್ಧತೆ, ನಿಯತ್ ಮತ್ತು ಅವರ ಪ್ರಾಮಾಣಿಕತೆ ಮತ್ತು ಅವರ ಸೌಹಾರ್ದ ಮತ್ತು ಸೋದರ ಏಕತೆ ಇರುವಂಥ ಅವರ ಒಂದು ಕಮಿಟ್ಮೆಂಟ್, ಅದರ ಬಗ್ಗೆ ಯಾರು ಕೂಡ ಪ್ರಶ್ನಿಸುವಂತೂ ಇಲ್ಲ. ನಾವ್ಯಾಕೆ RSS ಮುಖ್ಯಸ್ಥರೇ ಹೇಳಿದ್ದಾರೆ ಏನಂತೇಳಿ, ಅಷ್ಟು ಲೈಟಾಗಿ ತಗೊಳ್ಬೇಡಿ ಅಂತ ಹೇಳಿ, ಅದನ್ನು ಮತ್ತೊಮ್ಮೆ ಯಡಿಯೂರಪ್ಪ ಜಿ ಓದಿದರೆ ಅದು ಬೆಟರ್ ಅಂತ ನಾವು ಒಳ್ಳೆಯದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಅಂತೂ ನಮಗೆ ಯಾರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ದೇಶಕ್ಕಾಗಿ ನಾವು ಒಗ್ಗಟ್ಟಿನ ಮುಖಾಂತರ ಇವತ್ತು ರಾಹುಲ್ ಜಿ ಅವರು ಮುಂದೆ ನಡೀತಾರೆ. ಈ ದೇಶ ಜನತೆ ಅವರ ಜೊತೆ ಇದ್ದೆ. ಸತ್ಯಮೇವ ಜಯತೆ ಈ ಮಣ್ಣಿನ ದೇಶದ ಒಂದು ಸಂಸ್ಕೃತಿಯ ಒಂದು ದೊಡ್ಡ ಮಟ್ಟದ ಒಂದು ಸಂಸ್ಕೃತಿಯ ಸಂಕೇತ. ಆ ಸತ್ಯಮೇವ ಜಯತೆ ಭಾರತ ಮನೆ ಜೀವಂತವಾಗಿದೆ. ಅದು ಇವತ್ತಲ್ಲ ನಾಳೆ ಮತ್ತೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡುವ ಮೂಲಕ ಈ ದೇಶಕ್ಕೆ ತೋರಿಸಿಕೊಡ್ತದೆ. ನಾನು ಹೇಳಿದೆ ಅಲ್ಲ ನೋಡಿ, ಪಾಪ ಈ ಸಣ್ಣ ಮಕ್ಕಳು ಹಾಗಾಯ್ತು ಹೀಗಾಯ್ತು ಅಂತೇಳಿ ಇವರಿಗೆ ಯಾಕೆ ಟೆನ್ಷನ್? ಅದು ರಾಹುಲ್ ಜಿ ಅವರು DK ಜೊತೆ ಓಡಾಡಲಿ, ಸಿದ್ದರಾಮಯ್ಯ ಜೊತೆ ಓಡಾಡಲಿ, ಇವ್ರ ಜೊತೆ ಆಗಲಿ, BJPಗೆ ಯಾಕೆ ಟೆನ್ಷನ್? ದಯವಿಟ್ಟು ನಿಮ್ಮ ಒಂದು ಪರಿಸ್ಥಿತಿ ನೋಡಿ. ನಿಮ್ಮಲ್ಲಿ 6 ಜನ ಇನ್ನೂ ಕೂಡ ಮಿನಿಸ್ಟರ್ ಕಾಲಿದೆ, ನಿಮ್ಗೆ ಬರೀ 6 ತಿಂಗಳು ಮಾತ್ರ. ನೀವು ಅಲ್ಲಿ ಇನ್ನೂ ಕೂಡ ನಿಮಗೆ ನೇಮಕಾತಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ? ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ನಿಮಗೆ ಭಯವಾಗ್ತಿದೆ ನಾಳೆ ಗೌರ್ಮೆಂಟ್ ಬೀಳ್ತದೆ ಅಂತೇಳಿ. ಅದಕ್ಕಾಗಿ ನೀವು ಆ ಮಂತ್ರಿ ಸ್ಥಾನವನ್ನು ಇನ್ನೂ ಕೂಡ ಅದನ್ನು ನೀವು ತುಂಬಿಸಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ನಿಮ್ಗೊಂದು ರೇಷನ್ ಕಾರ್ಡ್ ಕೊಡಲಿಕ್ಕೆ ಆಗಲಿಲ್ಲ, ಒಂದು ಹಕ್ಕುಪತ್ರ ಕೊಡಲಿಕ್ಕೆ ಆಗಲಿಲ್ಲ, ಒಂದು ನಿವೇಶನ ಪತ್ರ ಕೊಡಲಿಕ್ಕೆ ಜನರಿಗೆ ಇವತ್ತು ಆಗಲಿಲ್ಲ, ಯಾರಿಗೊಂದು ಸ್ಕಾಲರ್ಶಿಪ್ ಇಲ್ಲ. ಎಂತಕ್ಕೆ ಅಂತ್ಯ ಸಂಸ್ಕಾರ ಸತ್ತವ್ರಿಗೆ 5,000 ಕೊಡುವಂಥ ಆ ಒಂದು 5,000 ಕೊಡುವಂಥ ಯೋಗ್ಯತೆಯೂ ಕೂಡ ನಿಮಗಿಲ್ಲ. ಈ ಎಲ್ಲ ಯೋಗ್ಯತೆ ಇಲ್ಲದವರು ಯಾಕೆ ಸುಮ್ಮನೆ ರಾಹುಲ್ ಜಿ ಅವರ ಬಗ್ಗೆ, ಸಿದ್ದರಾಮಯ್ಯ ಅವರ ಬಗ್ಗೆ, DK ಶಿವಕುಮಾರ್ ಬಗ್ಗೆ, ಕಾಂಗ್ರೆಸ್ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತೀವಿ? ಅದು ಕಾಂಗ್ರೆಸ್ ಜನ ಮತದಾರರಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು, ಅವ್ರು ನೋಡಿಕೊಳ್ಳದೆ ತೀರ್ಮಾನ ಕೊಡ್ತಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ, ನಾವು ಅದಕ್ಕೆ ತಲೆ, ಯಾಕೆಂದ್ರೆ ಅವ್ರದ್ದು ಯಾತ್ರೆ, ಅದು ಏನು ಬೇಕಾದರೂ ಮಾಡಿಕೊಳ್ಳಿ. ಜನರನ್ನು ನೆಮ್ಮದಿಯಿಂದ ಜೀವನ ಮಾಡೋದು ಆಡಳಿತ ಕೊಡಲಿ, ಅದು ಅವರ ಅಧಿಕಾರದಿಂದ, ನಾವು ಅಧಿಕಾರದಲ್ಲಿ ಇಲ್ಲ, ಅವರಿಗೆ ಜವಾಬ್ದಾರಿ ಇದೆ. ಅದಕ್ಕೆ ನಾವು ಯಾಕೆ ಅವ್ರ ವಿರುದ್ಧ ಹೋರಾಟ ಅಂತ ಹೇಳಿದರೆ, ಇವರು ಬಂದ ನಂತರ ಜನಪರವಾಗಿ ಒಂದೇ ಒಂದು ಕೆಲಸ ಇಲ್ಲ, ಅದಕ್ಕಾಗಿ ನಾವು ಜನಪರವಾಗಿ ಇವತ್ತು ಹೋರಾಟ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇನ್ನು ಇವರಿಬ್ಬರಲ್ಲ 10 ಜನ ಸೇರಿಸಿಕೊಂಡು ಮಾಡಲಿ, ಕಾಂಗ್ರೆಸ್ಗೆ ಏನು ತೊಂದರೆ ಇಲ್ಲ.